ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ನಾನು KPCLಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಈಗಾಗಲೇ ನನ್ನ ಚಾನಲಲ್ಲಿ ನಾನು ನಿಮಗೆ ಮೆಕ್ಯಾನಿಕಲ್ ಹಾಗೂ ಸಿವಿಲ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಡಿಪ್ಲೊಮಾ ಲೆವೆಲ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರುತ್ತೆ. ಆಸ್ ಪರ್ DTE 2010 ಸಿಲೆಬಸ್ ಪ್ರಕಾರ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ, ಹಾಗೂ ಇನ್ನು ಆ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಏನಾಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಒಂದು ಡೌಟ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಥವಾ ಕಮೆಂಟ್ಗೆ ಏನಾದ್ರು ರಿಪ್ಲೈ ಕೊಡೋದಿತ್ತಂದರೆ ರಿಪ್ಲೈನ ಕೊಡ್ತೀನಿ. ಅದಾದ ನಂತರ ಆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಯಾವ ಒಂದು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೇನೆ ಅಂದರೆ ಟ್ರಿಪಲ್ ಇನ ಒಂದು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ನಿಮಗೆ ಗೊತ್ತಿರಬೇಕು, ಇಲ್ಲೂ ನೋಡಿ EC ಅಥವಾ ಟ್ರಿಪಲ್ ಇ ಎರಡಕ್ಕೂ ತೊಗೊಂಡು ಆ್ಯಸ್ ಪರ್ DTE ಸಿಲೆಬಸ್ 2010 ಪ್ರಕಾರನೇ ಸಿಲೆಬಸ್ಸು ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗಾದಾಗ ನನಗೆ ಈ 2010 ಸಿಲೆಬಸ್ ಪ್ರಕಾರ ಟ್ರಿಪಲ್ ಇ ಬ್ರಾಂಚ್ಗೆ ಏನೆಲ್ಲ ಸಬ್ಜೆಕ್ಟ್ಸ್ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಈ ಎಲ್ಲ ಸಬ್ಜೆಕ್ಟ್ಸ್ ನಮಗೆ ನೀವು ನೋಡ್ಬೋದು. ಜೂನಿಯರ್ ಇಂಜಿನಿಯರ್ ಲೆವೆಲ್, ಡಿಪ್ಲೊಮಾ ಲೆವೆಲ್ ಇರುತ್ತೆ. ಇದು KPCL ಆ್ಯಸ್ ಪರ್ 2010 DTE ಸಿಲೆಬಸ್ ಪ್ರಕಾರ ನಮಗೆ ಎಲ್ಲ ಸಬ್ಜೆಕ್ಟ್ಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಈ ಒಂದು KPCL ಎಕ್ಸಾಮ್ಗೆ ಎಲ್ಲ ಸಬ್ಜೆಕ್ಟ್ಸ್ನು ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇರೋದೆ ಅಂತ ನೋಡ್ಕೊಳ್ಳೋದಾದರೆ, ಮೊದಲನೇ ಸಬ್ಜೆಕ್ಟು ಬೇಸಿಕ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ನೋಡಿ, ಬೇಸಿಕ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದಾಗ ಬೇಸಿಕ್ ಕಾನ್ಸೆಪ್ಟ್ಸು ಇಲ್ಲಿ ಈ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ನೀವು KVN ಗೌಡ ಓದಿರ್ತೀರ, ಆ ಒಂದು ಟೆಕ್ಸ್ಟ್ ಬುಕ್ ಇದಕ್ಕೆ ಸೂಟಬಲ್ ಟೆಕ್ಸ್ಟ್ ಬುಕ್ ಆಗಿರುತ್ತೆ. ಇನ್ನೂ ಬೇರೆ ಯಾವುದಾದ್ರೂ ಟೆಕ್ಸ್ಟ್ ಬುಕ್ಸ್ ಇತ್ತಂದರೆ ನೀವು ಅದನ್ನು ರೆಫರ್ ಮಾಡ್ಬೋದು. ಅದಾಗಿ ನಂತರ ಇನ್ನು ಎರಡನೇ ಸಬ್ಜೆಕ್ಟ್ ನೋಡೋದಾದರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಇದನ್ನು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು, ಪ್ರಿಪೇರ್ ಆಗಿ ಚೆನ್ನಾಗಿ ನೋಡಿ. ಇಂಜಿನಿಯರಿಂಗ್ ಡ್ರಾಯಿಂಗ್, ಈಗಾಗಲೇ ನಾನು ಪ್ರೀವಿಯಸ್ ಅಪ್ಲೋಡ್ ಮಾಡಿರೋಂಥ ವಿಡಿಯೋದಲ್ಲಿ ಅಂದರೆ ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಈ ಎರಡು ಬ್ರಾಂಚಲ್ಲಿಗೂ ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಸೊ ಇಲ್ಲೂ ನಿಮಗೇನಿದೆ, ಇಂಜಿನಿಯರಿಂಗ್ ಡ್ರಾಯಿಂಗ್ ಇದೆ. ಯಾಕಂದರೆ ಎಲೆಕ್ಟ್ರಿಕಲ್ ಹಾಗೂ EC ಅವ್ರನ್ನು, ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಎಲ್ಲ ಬ್ರಾಂಚಸ್ ಅವರು ಫಸ್ಟ್ ಇಯರಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿರ್ತಾರೆ. EC ಅವರು ಓದದೇ ಇರ್ಬೋದು, ಬಟ್ ಎಲೆಕ್ಟ್ರಿಕಲ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಅವರು ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿರ್ತಾರೆ. ಪ್ರೊಜೆಕ್ಷನ್ಸ್ ಬಗ್ಗೆ, ಪಾಯಿಂಟ್ಸ್ ಬಗ್ಗೆ, ಲೈನ್ಸ್ ಬಗ್ಗೆ ಹಾಗೂ ಬೇಸಿಕ್ ಡೈಮೆನ್ಷನಿಂಗ್ ಬಗ್ಗೆ. ಸೊ ಆ ಎಲ್ಲ ಕಾನ್ಸೆಪ್ಟ್ಸು ನಮಗಿರೋ ಕಾರಣದಿಂದ ಈ ಒಂದು ಸಿಲೆಬಸ್ಸಲ್ಲಿ ಅಂದರೆ KEA ಸಿಲೆಬಸ್ಸಲ್ಲಿ ಅಥವಾ DTE 2010 ಸಿಲೆಬಸ್ಸಲ್ಲಿ ಈ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಆ ಸಬ್ಜೆಕ್ಟು ನಮ್ಮ KPCL ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದ ಆ ಒಂದು ಸಬ್ಜೆಕ್ಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳಿ. ಅದಾಗಿ ನಂತರ ಬೇಸಿಕ್ಸ್ ಆಫ್ C ಪ್ರೋಗ್ರಾಮಿಂಗ್. ಸೊ ಇಲ್ಲಿ ನೋಡಿ, ಪ್ರೋಗ್ರಾಮಿಂಗ್ ಅಂದರೆ ನಿಮಗೆ ಪೇಜಸ್ಸು ಪ್ರೋಗ್ರಾಮಿಂಗ್ ಬರೆಯುವಂಥ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳಲ್ಲ, ಬೇಸಿಕ್ C ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳೋದಿಲ್ಲ. ಸೊ MCQಸ್ಗೆ ಬೇಕಾಗಿರುವಂಥ C ಪ್ರೋಗ್ರಾಮಿಂಗ್ ಟಾಪಿಕ್ಸ್ನ, C ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಳಿ. ಸೊ ಅದು ನಿಮಗೆ ಸಬ್ಜೆಕ್ಟಿಗೆ ಇನ್ಕ್ಲೂಡ್ ಆಗಿರುತ್ತೆ. ಐದನೇ ಸಬ್ಜೆಕ್ಟ್ ನೋಡೋದಾದರೆ DC ಮಷಿನ್ಸ್ ಆ್ಯಂಡ್ ಆಲ್ಟರ್ನೇಟರ್ಸ್. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದು ನಮ್ಮ ಕೋರ್ ಬ್ರಾಂಚಿಗೆ ಅಂದರೆ ಎಲೆಕ್ಟ್ರಿಕಲಿನ ಕೋರ್ ಸಬ್ಜೆಕ್ಟ್ ಆಗಿರೋ ಕಾರಣದಿಂದ ಈ ಸಬ್ಜೆಕ್ಟು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಲೆಬಸ್ಗೆ ನೀವು ಕವರ್ ಅಪ್ ಮಾಡಬೇಕು. ಇನ್ನು ಆರನೇ ಸಬ್ಜೆಕ್ಟ್ ನೋಡೋದಾದರೆ ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇದನ್ನು ಕೋರ್ ಸಬ್ಜೆಕ್ಟ್. ಸೊ ನೀವು ಇದನ್ನು ಕವರ್ ಅಪ್ ಮಾಡಬೇಕಾಗುತ್ತೆ. ಇನ್ನು ಅದಾಗಿ ನಂತರ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಹಾಗೂ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇವೆರಡೂ ಸೇರಿ ಒಂದು ಸಬ್ಜೆಕ್ಟ್ ಆಗುತ್ತೆ. ನಾನು ಇಂಡಿವಿಜುವಲ್ ಆಗಿ ತೊಗೊಂಡಿದ್ದೀನಿ. ಸೊ ಅನಲಾಗ್ ಎಲೆಕ್ಟ್ರಾನಿಕ್ಸಿನ ಒಂದು ಥಿಯರಿ ಭಾಗ, ಡಿಜಿಟಲ್ ಎಲೆಕ್ಟ್ರಾನಿಕ್ಸಿನ ಒಂದು ಥಿಯರಿ ಭಾಗನ ನೀವಿಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಯಾಕಂದರೆ ಈ ಎರಡು ಸಬ್ಜೆಕ್ಟನ್ನು ಆ್ಯಸ್ ಪರ್ 2010 ಸಿಲೆಬಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಎರಡು ಸಬ್ಜೆಕ್ಟ್ಸ್ನು ನಮ್ಮ ಒಂದು KPCL ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಈ ಎರಡು ಸಬ್ಜೆಕ್ಟ್ಸಿಂದನೂ ಕ್ವಶನ್ಸ್ ನಿಮಗೆ ಅರೈಸ್ ಆಗುತ್ತೆ. ಸೊ ಎರಡು ಸಬ್ಜೆಕ್ಟ್ಸ್ನು ಪ್ರಿಪೇರ್ ಆಗಿ. ಇನ್ನು ಒಂಬತ್ತನೇ ಸಬ್ಜೆಕ್ಟ್ ನೋಡೋದಾದರೆ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ AC ಮೋಟರ್ಸ್. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದನ್ನು ನಮಗೆ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ತರೋವಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. KPCL ಎಕ್ಸಾಮ್ಗೆ ಇಲ್ಲಿಂದ ನೀವು ಕೆಲವೊಂದು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾಗಿ ನಂತರ 10ನೇ ಸಬ್ಜೆಕ್ಟ್ ನೋಡಿ, ಎಲೆಕ್ಟ್ರಿಕಲ್ ಮೆಜರ್ಮೆಂಟ್ಸ್ ಆ್ಯಂಡ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಎಲೆಕ್ಟ್ರಿಕಲ್ ಮೆಜರ್ಮೆಂಟ್ಸ್ ಆ್ಯಂಡ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ಅದೇ ಥರನೇ DC ಮಷಿನ್ಸ್ ಆ್ಯಂಡ್ ಆಲ್ಟರ್ನೇಟ್ಸ್. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಇದಾವಲ್ಲ ಅವುಗಳನ್ನ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂಥದ್ದು ಸಬ್ಜೆಕ್ಟ್ಸ್ ಆಗಿರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೇ ಸಬ್ಜೆಕ್ಟಿಂದ ಅರೈಸ್ ಆಗ್ತವೆ. ಅದಾಗಿ ನಂತರ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಮ್ಯುನಿಕೇಷನ್ ಅಂತಲೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಇಂಡಿವಿಜುವಲ್ ಸಬ್ಜೆಕ್ಟ್ನ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಈ ಸಬ್ಜೆಕ್ಟು ವೆರಿ ಇಂಪಾರ್ಟೆಂಟು. ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಇವತ್ತಿನ ಜನರೇಷನ್ ಏನಿದೆಯಲ್ಲ ಅಥವಾ ಇವತ್ತಿನ ಸೆನಾರಿಯೋದಲ್ಲಿ ಇದನ್ನು ಭಾಳ ಯೂಸ್ ಮಾಡ್ತಾರೆ. ಹಾಗಾಗಿ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಬ್ಜೆಕ್ಟ್ ಬಗ್ಗೆ ಚೆನ್ನಾಗಿ ತರೋ ಪ್ರಿಪೇರ್ ಆಗಿ. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಪವರ್ ಎಲೆಕ್ಟ್ರಾನಿಕ್ಸ್. ಇದ್ರ ಬಗ್ಗೆನೂ ತಿಳ್ಕೊಳ್ಳಿ, ಯಾಕಂದರೆ ಈ ಸಬ್ಜೆಕ್ಟು ನಮ್ಮ 2010 ಸಿಲೆಬಸಲ್ಲಿದೆ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಲ್ಲಿಂದ ನೀವು ಕೆಲವೊಂದು ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟೇ ಅಲ್ಲ, ಇನ್ನೂ ಕೆಲವು ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದ್ದಾವೆ. ಆ ಸಬ್ಜೆಕ್ಟ್ಸ್ನ ನೆಕ್ಸ್ಟ್ ಸ್ಲೈಡಲ್ಲಿ ತೊಗೊಂಡಿದ್ದೀನಿ. ಆ ಎಲ್ಲ ಸಬ್ಜೆಕ್ಟ್ಸ್ ನೀವು ಈ ಸ್ಲೈಡಲ್ಲಿ ನೋಡ್ತಾ ಇರ್ಬೋದು. ಇಲ್ಲೂ ನಿಮಗೆ ಇನ್ನೊಂದು ಕೆಲವೊಂದು ಸಬ್ಜೆಕ್ಟ್ಸ್ ಮೆನ್ಷನ್ ಆಗಿದೆ. ಇನ್ನೊಂದು 8 ಸಬ್ಜೆಕ್ಟ್ ಇದೆ. ಸೊ ಇಲ್ಲಿ ಯಾವ ಸಬ್ಜೆಕ್ಟ್ ಇದೆ ನೋಡಿ, 13ನೇ ಸಬ್ಜೆಕ್ಟು ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಯುಟಿಲೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇದನ್ನು ಪ್ರಿಪೇರ್ ಆಗಿ. ನೆಕ್ಸ್ಟ್ ಇಲ್ಲಿ ನೋಡಿ ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನು, ವೆರಿ ಇಂಪಾರ್ಟೆಂಟ್. ಇದನ್ನು ನಮ್ಮ ಕೋರ್ ಸಬ್ಜೆಕ್ಟು. ಸೊ ನೀವು ಥರ್ಡ್ ಇಯರ್ ಫೋರ್ತ್ ಇಯರಲ್ಲಿ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ಏನು ಸಬ್ಜೆಕ್ಟ್ಸ್ ಓದ್ತೀರಾ ಅವೆಲ್ಲವೂ ಕೋರ್ ಸಬ್ಜೆಕ್ಟ್ಸ್ ಆಗಿರೋ ಕಾರಣ ಆ ಎಲ್ಲ ಸಬ್ಜೆಕ್ಟ್ಸ್ ಮೇಲೂ ಎಕ್ಸ್ಟ್ರಾ ಫೋಕಸ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂಥದ್ದು ಸಬ್ಜೆಕ್ಟ್ಸ್ ಅವುಗಳೆಲ್ಲೇ ಇರೋದು, ಅಲ್ಲೇ ಇರೋದು. 3ನೇ ಸೆಮಿಸ್ಟ್ರು, 3ನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷ, 3rd, 4th, 5th, 6th ಈ 4 ಸೆಮಿಸ್ಟ್ರಲ್ಲಿ ಏನು ಓದ್ತೀರಾ ಆ ಎಲ್ಲ ಸಬ್ಜೆಕ್ಟ್ಸು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅವುಗಳು ಕೋರ್ ಸಬ್ಜೆಕ್ಟ್ಸ್. ಇನ್ನೂ ಹೆಚ್ಚು ಫೋಕಸ್ ಮಾಡಬೇಕು ಸರ್, ಇಲ್ಲ ನಮಗೆ 5ನೇ ಸೆಮಿಸ್ಟ್ರಲ್ಲಿ ಕೆಲವೊಂದು ಸಬ್ಜೆಕ್ಟ್ಸು ಬೇಡವಾದಂಥ ಸಬ್ಜೆಕ್ಟ್ಸ್ ಓದಿದ್ದೀವಿ ಸರ್ ಅಂತ ಅನ್ನೋದಾದರೆ 3ನೇ ಸೆಮಿಸ್ಟ್ರಲ್ಲಿ 4ನೇ ಸೆಮಿಸ್ಟ್ರಲ್ಲಿ ಏನು ಓದಿರ್ತೀರ ಅವುಗಳಂತೂ 100% ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಮ್ಯಾಂಡಟರಿಯಾಗಿ ಓದಲೇಬೇಕಾಗಿರುವಂಥ ಸಬ್ಜೆಕ್ಟ್ಸ್. ಹಾಗಾಗಿ ಏನೆಲ್ಲ ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದೀನಿ 3ನೇ ಸೆಮಿಸ್ಟರ್ 4, 5, 6 ಮತ್ತು ಫಸ್ಟ್ ಸೆಮಿಸ್ಟ್ರಲ್ಲಿ ಕೆಲವು ಸಬ್ಜೆಕ್ಟ್ಸ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ಇವೆಲ್ಲವೂ ನಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಆ್ಯಸ್ ಪರ್ KPCL, ಆ್ಯಸ್ ಪರ್ KEN. ಸೊ ಇನ್ನು 15ನೇ ಸಬ್ಜೆಕ್ಟ್ ನೋಡೋದಾದರೆ ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಸೊ ಇದನ್ನು ನಾನು EC ಅಂತ ತೊಗೊಳ್ಬೋದು. ಬ್ರಾಂಚಿಗೆ ಸಂಬಂಧಪಟ್ಟಂಥ ಎಸ್ಟಿಮೇಷನ್ ಕಾಸ್ಟಿಂಗ್, ಸಿವಿಲ್ಗೆ ಸಂಬಂಧಪಟ್ಟಂಥ ಎಸ್ಟಿಮೇಷನ್ ಕಾಸ್ಟಿಂಗ್, ಮೆಕ್ಯಾನಿಕಲ್ ಸಂಬಂಧಪಟ್ಟಂಥ ಎಸ್ಟಿಮೇಷನ್ ಕಾಸ್ಟಿಂಗ್ನ ಅವರವರ ರೆಸ್ಪೆಕ್ಟಿವ್ ಬ್ರಾಂಚಸಲ್ಲಿ ಓದಿರ್ತೀರ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ಗೂ ಅಷ್ಟೇ ಎಲೆಕ್ಟ್ರಿಕಲ್ ಬ್ರಾಂಚನ್ನು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಎಸ್ಟಿಮೇಷನ್ ಕಾಸ್ಟಿಂಗ್ ಬಗ್ಗೆ ಓದಿರ್ತಾರೆ. ಹಾಗಾಗಿ ಈ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅದಾಗಿ ನಂತರ 6ನೇ ನೋಡಿ ಇಂಡಸ್ಟ್ರಿಯಲ್ ಡ್ರೈವ್ಸ್ ಆ್ಯಂಡ್ ಕಂಟ್ರೋಲ್ಸು, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಪ್ರೆಸೆಂಟ್ ಡೇಗೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಇಲ್ಲಿಂದನೇ ಬಳಕೆ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಇಂಡಸ್ಟ್ರಿಯಲ್ ಡ್ರೈವ್ಸ್ ಆ್ಯಂಡ್ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳಿ. ಈ ಸಬ್ಜೆಕ್ಟು 2010 ಸಿಲೆಬಸಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನು 17ನೇ ಸಬ್ಜೆಕ್ಟು BMS ಆ್ಯಂಡ್ IC. ಇದು ಕಾಮನ್ ಫಾರ್ ಆಲ್ ಬ್ರಾಂಚಸ್ ಇದೆ, EC, ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಎಲೆಕ್ಟ್ರಿಕಲ್ಗೆ. ಸೊ ಈ ಸಬ್ಜೆಕ್ಟಿಂದನೂ ನಿಮಗೆ ಕಾನ್ಸ್ಟಿಟ್ಯೂಷನ್ ಮೇಲಿಂದನೂ ಕೆಲವು ಕ್ವಶನ್ಸ್ ಬಂದಿದೆ, ಬೇಸಿಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬಗ್ಗೆಯೂ ಕೆಲವು ಕ್ವಶನ್ಸ್ ಬಂದಿದ್ದಾವೆ. ಹಾಗಾಗಿ ಈ ಸಬ್ಜೆಕ್ಟ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಇಲ್ಲಿ ನೋಡಿ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು, ಈ ಒಂದು ಸಬ್ಜೆಕ್ಟ್ ಏನಿದೆಲ್ಲ BMS ಆ್ಯಂಡ್ IC ಅಂತೇಳಿ, ಅಲ್ಲಿ BMS ಆ್ಯಂಡ್ IC ಅಂತ ಇರಲ್ಲ. ಕೆಲವರಿಗೆ ಈ ಸಬ್ಜೆಕ್ಟ್ನ ಏನಂತ ಇನ್ಕ್ಲೂಡ್ ಮಾಡಿರ್ತಾರೆ ಅಂದರೆ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಂತ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಎರಡೂ ಒಂದೇ, ಆಲ್ಮೋಸ್ಟ್ ನೀವು ಕಾನ್ಸೆಪ್ಟ್ಸ್ ಎಲ್ಲ ಸಿಮಿಲರಾಗೇ ಓದಿರ್ತೀರ. ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ಪಲ್ಲಿ. ಸೊ ಈ ಸಬ್ಜೆಕ್ಟು ನಮ್ಗೆ ಇಂಪಾರ್ಟೆಂಟು. ಜಸ್ಟ್ ನೇಮ್ನ ಚೇಂಜ್ ಮಾಡಿದ್ದಾರೆ BMS ಆ್ಯಂಡ್ IC ಅಂತೇಳಿ. ಈ ಸಬ್ಜೆಕ್ಟಲ್ಲಿ ನಮಗೆ ಎಕ್ಸ್ಟ್ರಾ 2010 ಸಿಲೆಬಸಲ್ಲಿ ಎಕ್ಸ್ಟ್ರಾ ಇರೋದಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಹಾಗಾಗಿ ಈ ಸಬ್ಜೆಕ್ಟಿಗೆ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಂತ ಏನಿದೆಯಲ್ಲ ಆ ಸಬ್ಜೆಕ್ಟ್ಗೆ ಇರೋ ವ್ಯತ್ಯಾಸ ಏನಂದರೆ ಅಲ್ಲಿ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ಪಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಿರಲ್ಲ, ಬಟ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಇನ್ಕ್ಲೂಡ್ ಮಾಡಿರೋ ಕಾರಣ BMS ಆ್ಯಂಡ್ ICನ ನೀವು ಓದೋದು ವೆರಿ ಇಂಪಾರ್ಟೆಂಟ್. ಇದು 2010 ಸಿಲೆಬಸ್ ಪ್ರಕಾರ ಒಂದು ಸಬ್ಜೆಕ್ಟ್. ಇದು 2010 ಸಿಲೆಬಸ್ ಪ್ರಕಾರ EC ಅವರು, EEE ಅವರು, ಮೆಕ್ಯಾನಿಕಲ್ ಅವರು ಹಾಗೂ ಸಿವಿಲ್ ಅವರು ಓದುವಂಥ ಒಂದು ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟ್ ಬಗ್ಗೆಯೂ ನೀವು ತಿಳ್ಕೊಳ್ಳೇಬೇಕು. ಅದಾಗಿ ನಂತರ ಮೆಕಾಟ್ರಾನಿಕ್ಸ್, EEE ಅವರು ಮತ್ತು ಮೆಕ್ಯಾನಿಕಲ್ ಅವ್ರಿಗೂ ಇದೆ ಹಾಗೂ EC ಅವ್ರಿಗೂ ಇದೆ. ಇದು ಮೆಕಾಟ್ರಾನಿಕ್ಸ್ ಸಬ್ಜೆಕ್ಟ್ ಬಗ್ಗೆಯೂ ತಿಳ್ಕೊಳ್ಳಿ. ಮೆಕಾಟ್ರಾನಿಕ್ಸ್ನ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. PLCs ಬಗ್ಗೆ ಇಲ್ಲೇ ಓದ್ಕೊಳ್ತೀರಾ ನೀವು. 19ನೇದು ಎಂಬೆಡೆಡ್ ಸಿಸ್ಟಮ್ನು ಇದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇನ್ನು ಮೋಟರ್ ಕಂಟ್ರೋಲ್ ಆ್ಯಂಡ್ PLC ಥಿಯರಿ. ಸೊ PLC ಥಿಯರಿ ಬಗ್ಗೆಯೂ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ ಆ್ಯಸ್ ಪರ್ 2010 DT ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಬ್ಜೆಕ್ಟ್ಸ್ನು ನಾನು ನಿಮಗೆ ಇಲ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೆ ಈ ಸಬ್ಜೆಕ್ಟ್ಸ್ ಬಿಟ್ಟು ಇನ್ನೇನಾದರೂ ಸಬ್ಜೆಕ್ಟ್ಸ್ನ ಬಿಟ್ಟಿದ್ದೀನಿ ಅನಿಸ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅಥವಾ ಈ ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿದ್ದೀನಿ ಅನ್ನೋದು ಅಂತ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ನಿಮ್ಗೆ ಆ ಕಮೆಂಟ್ಗೆ ತಕ್ಕಂಥ ರಿಪ್ಲೈನ ಕೊಟ್ಟಿರ್ತೀನಿ. ಇನ್ನು ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇತ್ತು ಅಂದರೆ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಯಾರೆಲ್ಲ KPCL ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.